ಮರುಸಿಂಚನ ಕ್ಲಾಸ್ 7 ಇಂಗ್ಲಿಷ್ ಸಪೋರ್ಟೆಡ್ ಲರ್ನಿಂಗ್ ಫೇಸ್ ವರ್ಕ್ಶೀಟ್ 1 to ವರ್ಕ್ಶೀಟ್ 28 ಕಂಪ್ಲೀಟ್ ಆನ್ಸರ್. ಸಪೋರ್ಟೆಡ್ ಫೇಸ್ ಬೆಂಬಲಿತ ಹಂತದ ಸಂಪೂರ್ಣ ಉತ್ತರಗಳು. ಸಪೋರ್ಟೆಡ್ ಲರ್ನಿಂಗ್ ಫೇಸ್ ವರ್ಕ್ಶೀಟ್ 2 ಐ ಕ್ಯಾನ್ ಡಿಸ್ಕ್ರೈಬ್. ಸಪೋರ್ಟೆಡ್ ಲರ್ನಿಂಗ್ ಫೇಸ್ ವರ್ಕ್ಶೀಟ್ 3 ಲೆಟರ್ ಸ್ಟಾಕ್ ಅಂತ ಕೇಳಿದ್ದಾರೆ. ಇದು ಲೆಟರ್ ರೈಟಿಂಗ್ ಬರೀಬೇಕು. ನೆಕ್ಸ್ಟ್ ಲೆಟ್ಸ್ ಚಾರ್ಟಲ್ಲಿ ನಿಮಗೆ ಇಲ್ಲಿ ಮೆಸೇಜಸ್ ಹಾಗೆ ಚೂಸ್ ದ ಕರೆಕ್ಟ್ ಎಕ್ಸ್ಪ್ರೆಷನ್ಸ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಆ್ಯಕ್ಟಿವಿಟಿ 4 ಒಂದು ಮೆಸೇಜ್ನ ನೀವು ಟೈಪ್ ಮಾಡಿ ಬರೀಬೇಕು. ನೆಕ್ಸ್ಟ್ ನಿಮಗೆ ಲೆಟ್ಸ್ ಎಕ್ಸ್ಪ್ರೆಸ್ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಟೋರೀಸ್ ಇದೆ, ಆ ಸ್ಟೋರಿನ ಓದಿ ನೀವು ಕ್ವಶನ್ ಆನ್ಸರ್ಸ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಕ್ಯಾಚ್ ಮಿ ಇಫ್ ಯು ಕ್ಯಾನ್ ಅಂತ ಕೇಳಿದ್ದಾರೆ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಕ್ವಶನ್ ಆನ್ಸರ್ಸ್ ಟೈಪ್ ಕ್ವಶನ್ಸ್ ಕೂಡ ಇದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಪೊಯಮ್ನ ಕೇಳಿದ್ದಾರೆ. ಅದಾದಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಇದೆ. ನೆಕ್ಸ್ಟ್ ರೆಡಿ ಸೆಟ್ ಆ್ಯಂಡ್ ಆ್ಯಕ್ಟ್ ಕ್ವಶನ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ ರೈಟ್ ಟು ಇನ್ಸ್ಟ್ರಕ್ಷನ್ ಕೇಳಿದ್ದಾರೆ. ಮಿನಿ ಗೇಮ್ ಕೊಟ್ಟಿದ್ದಾರೆ, ಹಾಗೆ ಅಸೆಸ್ಮೆಂಟ್ ಹೋಮ್ವರ್ಕ್ ಕೂಡ ಇದೆ. ಅದಾದಮೇಲೆ ನಿಮಗೆ ರಾಜೂಸ್ ಫ್ಯಾಮಿಲಿ ಮೆಂಬರ್ಸ್ ಇದೆ, ಪ್ರೊಫೆಷನ್ ಇದೆ, ಪ್ಲೇಸ್ ಇದೆ, ಹಾಗೆ ಕೌಂಟ್ ಇದೆ. ನೆಕ್ಸ್ಟ್ ರೈಟ್ ದ ನೇಮ್ಸ್ ಆಫ್ ದ ಆಬ್ಜೆಕ್ಟ್ ಯಾವ ಥರ, ಥಿಂಗ್ಸ್ ಯಾವ ಥರದ ಬರೀಬೇಕು. ನೆಕ್ಸ್ಟ್ ನಂಬರ್ ದ ಫಾಲೋಯಿಂಗ್ ಆಬ್ಜೆಕ್ಟ್ಸ್, ಥಿಂಗ್ಸ್, ಬೇಸಿಸ್ ಆಫ್ ದೇರ್ ವಾಲ್ಯೂಮ್ ಫ್ರಮ್ ಟು ಸ್ಮಾಲ್ ಟು ಬಿಗ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ನ ಬರೀಬೇಕು. ನೆಕ್ಸ್ಟ್ 5 ಸೆಂಟೆನ್ಸ್ ನೀವು ಇಲ್ಲಿ ಬರೀಬೇಕಾಗುತ್ತೆ. ಅದಾದಮೇಲೆ ರೈಟ್ ಅ ಫ್ಯೂ ಸೆಂಟೆನ್ಸ್ ಅಬೌಟ್ ದ ಫೇವ್ರೆಟ್ ಟಿವಿ ಪ್ರೋಗ್ರಾಮ್ ಬಗ್ಗೆ ನೀವು ಸೆಂಟೆನ್ಸ್ನ ಬರೀರಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಆಫೀಸು ಲೆಟರ್ಸ್ ಇದೆ, ಇದು ಜಂಬಲ್ ಆಗಿದೆ, ಇದನ್ನು ನೀವು ರೀಅರೇಂಜ್ ಆಗಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಲೆಟರ್ ರೈಟಿಂಗ್ ಫಾರ್ಮೆಟ್ನ ನೀವು ನಂಬರ್ ಹಾಕಿ ಸೀರಿಯಲ್ ನಂಬರ್ ಪ್ರಕಾರ ಬರೀಬೇಕು. ನೆಕ್ಸ್ಟ್ ನಿಮಗೆ ಫೈಂಡ್ ಮೈ ಆಪೋಸಿಟ್ಸ್ ಅಂತ ಕೇಳಿದರೆ ಇಲ್ಲಿ ಆಪೋಸಿಟ್ ವರ್ಡ್ಸ್ನ ನೀವು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಮ್ಯಾಚ್ ದ ಆ್ಯಂಟನಿಮ್ಸ್ ಅಂಡರ್ಲೈನ್ ದ ಆ್ಯಂಟನಿಮ್ಸ್ಗೆ ನೀವು ಆನ್ಸರ್ನ ಮಾಡಿ ಅಂತ ಕೇಳಿದರೆ ಈ ಒಂದು ಪ್ಯಾಸೇಜಲ್ಲಿ ಆಪೋಸಿಟ್ ವರ್ಡ್ಸ್ನ ನೀವು ಫೈಂಡ್ ಔಟ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಪಂಕ್ಚುಯೇಟ್ ಮಾರ್ಕ್ನ ಮಾಡಬೇಕು, ಅಂದರೆ ಕ್ವಶನ್ ಮಾರ್ಕ್, ಫುಲ್ ಸ್ಟಾಪ್ ಈ ಥರ ನೀವು ಇಲ್ಲಿ ಪಂಕ್ಚುಯೇಟ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ರೀಅರೇಂಜ್ ದ ಮೀನಿಂಗ್ಫುಲ್ ಸೆಂಟೆನ್ಸಸ್ ಆಗಿ ನೀವು ರೀಅರೇಂಜ್ ಮಾಡಿ ಬರೀಬೇಕು. ಅದಾದಮೇಲೆ ಜಂಬಲ್ ಸೆಂಟೆನ್ಸ್ ಹಾಗೆ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ಬರೀರಿ. ನೆಕ್ಸ್ಟ್ ನಿಮಗೆ ಆನ್ಸರ್ ಮೀ ಅಂತ ಕೇಳಿದರೆ ಇಲ್ಲೂ ಕೂಡ ಅಷ್ಟೇ ಪ್ಯಾಸೇಜ್ನ ನೋಡಿ ನೀವು ಕ್ವಶನ್ಗೆ ಆನ್ಸರ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕೂಡ ಅಷ್ಟೇ ಸ್ಟೋರಿ ಕೇಳಿದರೆ ಸ್ಟೋರಿ ರಿಲೇಟೆಡ್ ಕ್ವಶನ್ ಆನ್ಸರ್ಸ್ನ ನೀವು ಬರೀರಿ. ನೆಕ್ಸ್ಟ್ ನೇಮಿಂಗ್ ವರ್ಡ್ ಯಾವುದು, ಡೂಯಿಂಗ್ ವರ್ಡ್ಸ್ ಆ್ಯಂಡ್ ಡಿಸ್ಕ್ರೈಬಿಂಗ್ ವರ್ಡ್ಸ್, ನೌನ್ ಯಾವುದು, ವರ್ಬ್ ಯಾವುದು, ಅಬ್ಜೆಕ್ಟಿವ್ಸ್ ಯಾವುದು ಅಂತ ನೀವು ಬರೀಬೇಕು. ನೆಕ್ಸ್ಟ್ ಸೆಂಟೆನ್ಸ್ ಬಿಲ್ಡ್ ಮಾಡಬೇಕು. ನೆಕ್ಸ್ಟ್ ಶೇರ್ ಅ ಸೆಂಟೆನ್ಸ್ ಫಾರ್ ದ ಫಾಲೋಯಿಂಗ್ ಕ್ವಶನ್ಸ್ ವಿತ್ ದ ಪಾರ್ಟ್ನರ್. ನೆಕ್ಸ್ಟ್ ವರ್ಕ್ಶೀಟ್ 17 ಸೆಂಟೆನ್ಸ್ ಬಿಲ್ಡಪ್ ಕೇಳಿದರೆ ನೀವು ಸೆಂಟೆನ್ಸ್ನ ಬರೀಬೇಕು. ಅದಾದಮೇಲೆ ಫೇಮಸ್ ಸೆಂಟೆನ್ಸಸ್ ಕೇಳಿದರೆ ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಅಡ್ವರ್ಬ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಅದಾದಮೇಲೆ ಮೀನಿಂಗ್ಫುಲ್ ಸೆಂಟೆನ್ಸಸ್ನ ನೀವು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಸಪೋರ್ಟೆಡ್ ಲರ್ನಿಂಗ್ ಫೇಸ್ ನಿಮಗೆ ಪ್ಯಾರಾಗ್ರಾಫ್ ರೈಟಿಂಗ್ನ ಕೇಳಿದ್ದಾರೆ. ಅದಾದಮೇಲೆ ದಿತಿ ವಾಂಟ್ಸ್ ಟು ಟೆಲ್ ಅಬೌಟ್ ಹರ್ ಸೆಲ್ಫ್, ಶಿ ಈಸ್ ನಾಟ್ ಶ್ಯೂರ್ ಅಬೌಟ್ ದ ಯೂಸೇಜ್ ಆಫ್ ದ ವರ್ಡ್ಸ್. ನೆಕ್ಸ್ಟ್ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಬಗ್ಗೆ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ABCನ ಆರ್ಡರ್, ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನೀವು A to Z ಲೆಟರ್ಸ್ನ ನೀವು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ರೀಅರೇಂಜ್ ದ ವರ್ಡ್ಸ್ ಬಿಲೋ ಇನ್ ದ ಆಲ್ಫಾಬೆಟಿಕಲ್ ಆರ್ಡರ್. ನೆಕ್ಸ್ಟ್ ಹಾಗೆ ನೀಡ್ ಸೆಟ್ ಆರ್ ವರ್ಡ್ಸ್ ವಿಚ್ ಆರ್ ಸಿಮಿಲರ್ ಇನ್ ದ ಮೀನಿಂಗ್, ಸಿನಾನಿಮ್ಸ್ನ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಸಪೋರ್ಟೆಡ್ ಲರ್ನಿಂಗ್ ಫೇಸ್ ಲೆಟ್ಸ್ ಕಂಪೇರ್. ನೆಕ್ಸ್ಟ್ ಆನ್ಸರಲ್ಲಿ 1 to 4 ಕ್ವಶನ್ಸ್ಗೆ ಪ್ಯಾಸೇಜ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ರಾಹುಲ್ ಶರ್ಮಾ ಬಗ್ಗೆ ಇದೆ, ಅದನ್ನು ಬರೀಬೇಕು. ನೆಕ್ಸ್ಟ್ ಬಯೋಗ್ರಫಿ ಇದೆ, ಇದನ್ನು ನೀವು ಸೆಂಟೆನ್ಸಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಆ್ಯಡ್ ಸಮ್ ಕಲರ್ಸ್ ಟು ವರ್ಡ್ಸ್ ಅಂತ ಕೇಳಿದ್ದಾರೆ. ಅದಾದಮೇಲೆ ಡಿಸ್ಕ್ರೈಬ್ ದ ಗೆಸ್ಸಸ್ನ ಬರೀಬೇಕು. ನೆಕ್ಸ್ಟ್ ಅಂಡರ್ಲೈನ್ ವರ್ಷಸ್, ಥಿಂಕ್ ಆ್ಯಂಡ್ ಡಿಸ್ಕಸ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಲೆಟ್ಸ್ ನೋ ದ ನೌನ್ಸ್, ಇಲ್ಲಿ ಸೆಂಟೆನ್ಸ್ 1 to 8 ಸೆಂಟೆನ್ಸಲ್ಲಿ ನೌನ್ಸ್ನ ಬರೀಬೇಕಾಗುತ್ತೆ. ಅದಾದಮೇಲೆ ಪ್ರಾಪರ್ ನೌನ್ ಯಾವುದು, ಕಾಮನ್ ನೌನ್ ಯಾವುದು, ನೀವು ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಬರೀರಿ. ನೆಕ್ಸ್ಟ್ ಎಂಜಾಯ್ ರೀಡಿಂಗ್ ಅಂತ ಕೇಳಿದ್ದಾರೆ. ಇಲ್ಲಿ ಪರ್ಸ್ನಲ್ ಕ್ವಶನ್ ಆ್ಯಕ್ಟಿವಿಟಿ 1ನಲ್ಲಿರೋ ಪರ್ಸ್ನಲ್ ಕ್ವಶನ್ಗೆ ನಾನು ಆನ್ಸರ್ನ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. 1 to 6 ಕ್ವಶನು ಕೂಡ ಕಂಪ್ಲೀಟ್ ಆನ್ಸರ್ಸ್ ಆಗಿದೆ. ನೆಕ್ಸ್ಟ್ ಮೇಲೆ ಅಷ್ಟೇ ಆ್ಯಕ್ಟಿವಿಟಿ 3ಯಲ್ಲಿ 2 ಪ್ರಶ್ನೆ ಇದೆ, 2 ಪ್ರಶ್ನೆ ಕೂಡ ನಾನು ಉತ್ತರ ನಾನಿಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಸಪೋರ್ಟೆಡ್ ವರ್ಕ್ಶೀಟ್ 20 ಆರ್ ಫಾರ್ ರೀಡಿಂಗ್, ನೀವು ರೀಡಿಂಗ್ ಆ್ಯಕ್ಟಿವಿಟಿ ಇದೆ. ಈ ಒಂದು ಅಡ್ವರ್ಟೈಸ್ಮೆಂಟ್ ರಿಲೇಟೆಡ್ 1 ರಿಂದ 6 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಇಲ್ಲಿ ಬರೀಬೇಕು. ನೆಕ್ಸ್ಟ್ ನೋ ಮೋರ್ ಮೀ ಅಂತಿದೆ, ಚಾರ್ಟ್ನ ನೀವು ಫಿಲ್ ಮಾಡಿ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ಟೈಮ್ ಟೇಬಲ್ನ ನೋಡಿ ನೀವು ಆನ್ಸರ್ನ ಬರೀಬೇಕಾಗುತ್ತೆ. ಇಲ್ಲೂ ಕೂಡ ಅಷ್ಟೇ ಪಿಕ್ಚರ್ನ ನೋಡಿ ನೀವು ಕ್ವಶನ್ಸ್ಗೆ ಆನ್ಸರ್ನ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಗ್ಲಾನ್ಸ್ ಮೀ ಒನ್ಸ್ ಅಂತ ಕೇಳಿದ್ದಾರೆ. 2 ಸ್ಟೋರಿ ಇದೆ, ಆ ಸ್ಟೋರಿನ ನೋಡಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಲಿಸನ್ ಆ್ಯಂಡ್ ಫಾಲೋ ಅಂತ ಕೇಳಿದ್ದಾರೆ. ಇದು ಆ್ಯಕ್ಟಿವಿಟಿ, ರೀಡಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ಇಲ್ಲಿ ಮ್ಯಾಚ್ ದ ಪಿಕ್ಚರ್ ಇದೆ, ಹಾಗೆ ಕ್ವಶನ್ ಆನ್ಸರ್ಸ್ ಕೊಟ್ಟಿದ್ದಾರೆ.
ರೈಟ್ ಯುವರ್ ಓನ್ ಕಮೆಂಟ್ ಬರೀಬೇಕು. ನೆಕ್ಸ್ಟ್ ಲಾಸ್ಟ್ ಒಂದಲ್ಲಿ ಥಿಂಕ್ ಆ್ಯಂಡ್ ಶೇರ್ ಆಗುತ್ತೆ. ಥ್ಯಾಂಕ್ ಯು.